As a ninth grader, I generally don't know why subjects like French are being removed when students are actually working hard in it and are interested. हर स्टूडेंट की अपनी एक अलग स्ट्रेंथ होती है, जैसे कि कुछ बच्चे मैथ्स में अच्छे होते हैं, कुछ बच्चे साइंस में अच्छे होते हैं, कुछ बच्चे एसएसटी में अच्छे होते हैं और कुछ बच्चे अलग लैंग्वेजेस में अच्छे होते हैं. That's completely okay. But taking away a subject students love and replacing it with the subject they struggle in doesn't make education better. It just makes school more stressful. अब बस फ्रेंच वाले ही नहीं, हिंदी वाले भी परेशान है क्योंकि उन्हें संस्कृत नहीं पढ़नी, और संस्कृत वाले परेशान है क्योंकि उन्हें हिंदी नहीं पढ़नी, और फ्रेंच वाले इसलिए परेशान है क्योंकि उन्हें दोनों नहीं पढ़नी. एजुकेशन का पर्पस स्टूडेंट को ग्रो करने देना होना चाहिए इन द सब्जेक्ट दे ट्रूली फील कंफर्टेबल इन एंड इज ईजियर फॉर देम, नॉट फोर्सिंग एवरीवन इनटू द सेम सिस्टम. हर स्टूडेंट एक जैसा नहीं होता, तो उस पे एक जैसा सिस्टम भी फोर्स नहीं होना चाहिए. आगे तुम लोग कमेंट कर लो तुम्हें क्या डाउट है, क्योंकि आई एम टैगिंग CBSE इन इट बिकॉज मैं नहीं कर पाऊंगी हिंदी और संस्कृत. आई वॉज अ फ्रेंच स्टूडेंट बिकॉज आई वॉज ट्रूली कंफर्टेबल इन इट. हम देखते हैं कि ये सिस्टमैटिक है. ये इस देश में जब हम देख रहे हैं कि लगातार सारे लोग किसी भी तबके से आए, हम देखते हैं मजदूर, हम देखते हैं किसान, ट्रांसजेंडर, महिलाएं, मुसलमान, दलित, सबकी जिंदगी में एक इनसिक्योरिटी घुसी जाती है कि आज तो आप जिंदा हैं, कल आपके साथ क्या होगा इसकी कोई गारंटी नहीं है. लगातार सिटीजनशिप को खत्म किया जा रहा है, अपने नागरिकों को नागरिक नहीं माना जा रहा है. इसीलिए और अमीर परस्त ये सरकार, कॉर्पोरेट राज के तहत ये सरकार अपने आम नागरिकों को उनके पास छोड़ देती है कि कितना भी शोषण उनका किया जाए, उनसे पैसा वसूला जाए और उनको चुपचाप कूड़ेदान में उनकी जिंदगियों को फेंका जाए. ಊಹಿಸ್ಕೊಳ್ಳಿ, ಸುಪ್ರೀಂ ಕೋರ್ಟ್ನ ಒಂದು ಗಂಭೀರವಾದ ವಿಚಾರಣಾ ಕೊಠಡಿ, ಅಲ್ಲಿ ದೇಶದ ಅತ್ಯುನ್ನತ ನ್ಯಾಯಮೂರ್ತಿಗಳು ಒಂದು ಪದ ಬಳಸ್ತಾರೆ, ಕೇವಲ ಒಂದು ಬೈಗುಳು ಅಂತ ಹೇಳ್ಬೋದು. ಹೌದು, ಮೇಲ್ನೋಟಕ್ಕೆ ಅದು ಕೇವಲ ಒಂದು ಪದ ಅಷ್ಟೇ. ಎಕ್ಸಾಕ್ಟ್ಲಿ. ಆದ್ರೆ ಆ ಒಂದು ಪದ ಮುಂದಿನ ಕೆಲವೇ ದಿನಗಳಲ್ಲಿ ವಿಶ್ವದ ಅತಿ ದೊಡ್ಡ ರಾಜಕೀಯ ಪಕ್ಷಕ್ಕಿಂತಲೂ ಹೆಚ್ಚು ಫಾಲೋವರ್ಸ್ ಇರೋ ಒಂದು ಹೊಸ ಡಿಜಿಟಲ್ ರಾಜಕೀಯ ಆಂದೋಲನಕ್ಕೆ ಜನ್ಮ ನೀಡುತ್ತೆ. ನಿಜ, ಇದು ಯಾರೂ ಕೂಡ ನಿರೀಕ್ಷೆ ಮಾಡಿರದಂತಹ ಬೆಳವಣಿಗೆ. ಖಂಡಿತ. ಇಲ್ಲಿ ರಸ್ತೆಗಳಲ್ಲಿ ಬೃಹತ್ ಸಮಾವೇಶಗಳಿಲ್ಲ, ಕೋಟಿ ಕೋಟಿ ಸುರಿಯೋ ಫಂಡಿಂಗ್ ಇಲ್ಲ, ಯಾವ ಸಾಂಪ್ರದಾಯಿಕ ನಾಯಕರೂ ಇಲ್ಲ, ಕೇವಲ ಸ್ಮಾರ್ಟ್ಫೋನ್ ಹಿಡ್ಕೊಂಡಿರೋ ವ್ಯವಸ್ಥೆ ವಿರುದ್ಧ ರೊಚ್ಚಿಗೆದ್ದ ಯುವ ಜನತೆ. ಅಂದ್ರೆ ಇದೊಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ದೇಶದ ಗುಪ್ತಚರ ಇಲಾಖೆ ಹೆಚ್ಚೆತ್ತುಕೊಳ್ಳುವ ಮಟ್ಟಿಗೆ ಬೆಳೆಯುತ್ತಲ್ವಾ? ಹೌದು. ಅದೊಂದು ನ್ಯಾಷನಲ್ ಸೆಕ್ಯೂರಿಟಿ ಸಮಸ್ಯೆಯಾಗಿ ಹೇಗೆ ಬದಲಾಗುತ್ತೆ ಅನ್ನೋದನ್ನ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಬಿಡಿಸಿ ನೋಡೋಣ ಬನ್ನಿ. ಈ ಕಾಕ್ರೋಚ್ ಪೀಪಲ್ ಪಾರ್ಟಿ ಅಂದ್ರೆ CJPಯ ಅನಿರೀಕ್ಷಿತ ಉದಯದ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಅದಕ್ಕೂ ಮುನ್ನ ಒಂದು ಮಾತು, ನಾವಿಲ್ಲಿ ಯಾವುದೇ ಪಕ್ಷದ ಪರ ಅಥವಾ ವಿರೋಧವಾಗಿ ಮಾತಾಡ್ತಾ ಇಲ್ಲ. ಕೇವಲ ಮೂಲಗಳಲ್ಲಿರುವ ಮಾಹಿತಿಯನ್ನ ಮಾತ್ರ ಯಾವುದೇ ಪಕ್ಷಪಾತ ಇಲ್ಲದೆ ವಸ್ತುನಿಷ್ಠವಾಗಿ ವಿಶ್ಲೇಷಣೆ ಮಾಡ್ತಿದ್ದೀವಿ. ಕರೆಕ್ಟ್. ಆ ಸ್ಪಷ್ಟನೆ ಬಹಳ ಮುಖ್ಯ. ಈಗ ಈ ಕಾಕ್ರೋಚ್ ಪೀಪಲ್ ಪಾರ್ಟಿ ಅನ್ನೋ ಹೆಸರೇ ಒಂದ್ ರೀತಿಯಲ್ಲಿ ಅಚ್ಚರಿ ಹುಟ್ಟಿಸ್ತೆ ಅಲ್ವಾ? ಹೌದು. ಆದ್ರೆ ಯಾವ ಆಂದೋಲನ ಕೂಡ ಕೇವಲ ಒಂದೇ ರಾತ್ರಿಯಲ್ಲಿ, ಅದು ಕೇವಲ ಒಂದು ಬೈಗುಳದಿಂದ ಹುಟ್ಟುಕೊಳ್ಳೋಕ್ ಸಾಧ್ಯ ಇಲ್ಲ. ಅಂದ್ರೆ ಇದ್ರ ಹಿಂದೆ ಬೇರೆ ಏನೋ ದೊಡ್ಡ ಕಾರಣ ಇತ್ತು ಅಂತೀರಾ? ಖಂಡಿತ. ಆ ಒಂದು ಘಟನೆಯ ಹಿಂದೆ ಬಹುಶಃ ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಶೇಖರಣೆಯಾಗ್ತಿದ್ದ ಅಸಮಾಧಾನದ ಸರಪಳಿನೇ ಇದೆ. ಇದನ್ನ ಅರ್ಥ ಮಾಡ್ಕೊಡೋಕೆ ನಾವು ಮೊದಲು ಇತ್ತೀಚಿನ ದಿನಗಳಲ್ಲಿ ಭಾರತೀಯ ನ್ಯಾಯಾಂಗದ ಸುತ್ತ ನಡೆದ ಕೆಲವು ಘಟನೆಗಳನ್ನ ನೋಡಬೇಕು. ಸುಪ್ರೀಂ ಕೋರ್ಟ್ ಅಂದ್ರೆ ಜನಸಾಮಾನ್ಯರ ಪಾಲಿಗೆ ಕಟ್ಟುಕಡೆಯ ಭರವಸೆ. ಅಲ್ಲಿ ನ್ಯಾಯ ದೇವತೆಯ ಕಣ್ಣಿಗೆ ಬಟ್ಟೆ ಕಟ್ಟಲಾಗಿದೆ. ಅಂದ್ರೆ ಅವಳು ನಿಷ್ಪಕ್ಷಪಾತಿ ಅನ್ನೋ ನಂಬಿಕೆ ಇದೆ. ನಿಜ. ಆದ್ರೆ ಇತ್ತೀಚಿನ ಕೆಲವು ಘಟನೆಗಳು ಆ ಬಟ್ಟೆ ಸ್ವಲ್ಪ ಸಡಿಲವಾಗಿದೆಯಾ ಅನ್ನೋ ಅನುಮಾನವನ್ನ ಯುವಜನತೆಯಲ್ಲಿ ಹುಟ್ಟುಹಾಕಿದಂತಿದೆ. ಮೂಲ ದಾಖಲೆಗಳನ್ನು ಗಮನಿಸಿದರೆ ಈ ಅಪನಂಬಿಕೆ ಶುರುವಾಗಿದ್ದು ಕೆಲವು ನಿರ್ದಿಷ್ಟ ಘಟನೆಗಳಿಂದ. ಲೈಕ್ ಯಾವ ಘಟನೆಗಳು? ಉದಾಹರಣೆಗೆ, ಮಾಜಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಅವರ ಪ್ರಕರಣ. ಅವರು ನಿವೃತ್ತರಾದ ಕೆಲವೇ ದಿನಗಳಲ್ಲಿ ಸರ್ಕಾರ ಅವರನ್ನ ರಾಜ್ಯಸಭಾ ಸದಸ್ಯರನ್ನಾಗಿ ನಾಮಿನನ್ನು ಮಾಡಿತು. ಓ ಹೌದು, ಇದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗಿತ್ತು. ಎಕ್ಸಾಕ್ಟ್ಲಿ. ಅಧಿಕಾರದಲ್ಲಿದ್ದಾಗ ನೀಡಿದ ಕೆಲವು ನಿರ್ಣಾಯಕ ತೀರ್ಪುಗಳಿಗಾಗಿ ಸಿಕ್ಕ ಬಹುಮಾನ ಇದೇನಾ? ಕಾರ್ಯಾಂಗ ಮತ್ತು ನ್ಯಾಯಾಂಗದ ನಡುವೆ ಇರಬೇಕಾದ ಲಕ್ಷ್ಮಣ ರೇಖೆ ಅಳಿಸಿ ಹೋಗ್ತಿದ್ಯಾ ಅನ್ನೋ ಪ್ರಶ್ನೆಗಳು ಹುಟ್ಕೊಂಡವು. ಆ ಲಕ್ಷ್ಮಣ ರೇಖೆ ಬಗ್ಗೆ ಮಾತಾಡುವಾಗ ನನಗನ್ಸೋದು ಮಾಜಿ CJI DY ಚಂದ್ರಚೂಡ್ ಅವರ ಮನೆಯಲ್ಲಿ ನಡೆದ ಪೂಜೆ ಕೂಡ. ಕರೆಕ್ಟ್. ಅವರ ಖಾಸಗಿ ಗಣೇಶ ಪೂಜೆಯಲ್ಲಿ ಸ್ವತಃ ಪ್ರಧಾನಿಯವರು ಭಾಗವಹಿಸಿದ್ದು. ಹೌದು. ಆ ವಿಡಿಯೋ ಅಧಿಕೃತವಾಗಿ ಬಿಡುಗಡೆಯೂ ಆಯಿತು. ಭಾರತದ ಇತಿಹಾಸದಲ್ಲಿ ಇಂಥದೊಂದು ದೃಶ್ಯವನ್ನ ನೋಡಿರ್ಲಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷ ಮತ್ತು ನ್ಯಾಯಾಂಗದ ನಡುವೆ ಅಂತರ ಇರಬೇಕು ಅಂತ ಬಯಸೋ ಜನರಿಗೆ ಇದೊಂದು ರೀತಿಯ ಅಸಹಾಯತೆಯನ್ನ ತಂದೊಡ್ಡಿರ್ಬೋದು ಅಲ್ವಾ? ಖಂಡಿತ. ಇವೆಲ್ಲವೂ ಆಪ್ಟಿಕ್ಸ್, ಅಂದ್ರೆ ಮೇಲ್ನೋಟಕ್ಕೆ ಕಾಣೋ ಚಿತ್ರಣಗಳು. ಇದೇ ಸಮಯದಲ್ಲಿ ಮತ್ತೊಂದು ಘಟನೆ ಕೂಡ ಆಯಿತು.
ಯಾವ ಘಟನೆ ಅದು? ಮಾಜಿ ಸಿಜೆಐ BR ಗವಾಯಿ ಅವರು ವಿಚಾರಣೆ ನಡೆಸಿದಾಗ ವಕೀಲರೊಬ್ಬರು ಅವರ ಕಡೆಗೆ ಶೂ ಎಸೆದರು. ಅರೆ ಹೌದಲ್ವಾ? ಹೌದು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ತೋರಿದ ಸಂಯಮವನ್ನ ಪ್ರಧಾನಿಯವರೇ ಬಹಿರಂಗವಾಗಿ ಶ್ಲಾಘಿಸಿದರು. ಈ ಎಲ್ಲ ಘಟನೆಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ಯುವಜನತೆಯ ಮನಸ್ಸಿನಲ್ಲಿ ಈ ವ್ಯವಸ್ಥೆ ನಮ್ಮ ಪರವಾಗಿಲ್ಲ, ಇದು ಕೇವಲ ಪ್ರಭಾವಿಗಳ ಸ್ವತ್ತು ಅನ್ನೋ ಭಾವನೆ ಬೇರೂರುತ್ತಿತ್ತು. ಅಂದ್ರೆ ಒಳಗಡೆ ಆಗ್ಲೇ ಒಂದ್ ರೀತಿಯ ಪ್ರೆಷರ್ ಕುಕ್ಕರ್ ತರ ಒತ್ತಡ ಬಿಲ್ಡ್ ಆಗ್ತಾ ಇತ್ತು. ಆ ಸಮಯದಲ್ಲಿ ಮೇ 15, 2026ರಂದು ಪ್ರಸ್ತುತ ಸಿಜೆಐ ಸೂರ್ಯಕಾಂತ್ ಅವರು ಆಡಿದ ಆ ಮಾತುಗಳು ಹೊರಬರ್ತವೆ. ಹೌದು. ವಿಚಾರಣೆಯೊಂದರ ವೇಳೆ ಯುವಕರನ್ನ ಕಾಕ್ರೋಚ್ ಅಂದ್ರೆ ಜಿರಳೆ ಮತ್ತು ಪ್ಯಾರಸೈಟ್ ಅಂದ್ರೆ ಪರಾವಲಂಬಿ ಅಂತ ಅವರು ಕರೀತಾರೆ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದ್ರೆ, ಈ ಪರಾವಲಂಬಿ ಅನ್ನೋ ಪದ ಕೇವಲ ಆಕಸ್ಮಿಕವಾಗಿ ಬಂದಿದ್ದಲ್ಲ. ಇದೇ ಪದವನ್ನ ಸ್ವಲ್ಪ ಸಮಯದ ಹಿಂದೆ ಪ್ರಧಾನಿಯವರು ಸಂಸತ್ತಿನಲ್ಲಿ ವಿಪಕ್ಷ ಕಾಂಗ್ರೆಸ್ ವಿರುದ್ಧ ಬಳಸಿದ್ರು. ನಿಖರವಾದ ವಿಶ್ಲೇಷಣೆ. ಆ ಎರಡೂ ಪದಗಳ ನಡುವಿನ ಕೊಂಡಿಯನ್ನ ಯುವ ಸಮುದಾಯ ತಕ್ಷಣ ಹಿಡಿಯಿತು. ಅದು ಅವರ ಪಾಲಿಗೆ ಒಂದು ಸಾಂಸ್ಥಿಕ ತಿರಸ್ಕಾರವಾಗಿ ಕಂಡಿತು. ಆದ್ರೆ ಸಿಜೆಐ ಅವರು ಕೇವಲ 24 ಗಂಟೆಯೊಳಗೆ ಸ್ಪಷ್ಟನೆ ಕೂಡ ಕೊಟ್ರಲ್ವಾ? ಹೌದು. ನಾನು ಒಟ್ಟಾರೆ ಯುವಜನತೆಗೆ ಹಾಗೆ ಹೇಳಿಲ್ಲ. ನಕಲಿ ಪದವಿ ಇಟ್ಕೊಂಡು ಬರೋ ವಕೀಲರು ಮತ್ತು ಸೋಷಿಯಲ್ ಮೀಡಿಯಾ ಪ್ಯಾರಸೈಟ್ಗಳಿಗೆ ಮಾತ್ರ ಹಾಗೆ ಹೇಳಿದ್ದು ಅಂತ ಸ್ಪಷ್ಟಪಡಿಸಿದ್ರು. ಆದ್ರೆ ಆ ಸ್ಪಷ್ಟನೆ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಯ್ತೇ ವಿನಃ ಪರಿಸ್ಥಿತಿಯನ್ನ ಯಾಕೆ ತಂಪಾಗಿಸಲಿಲ್ಲ? ಆ ಪ್ರೆಷರ್ ಕುಕ್ಕರ್ ಸ್ಫೋಟಗೊಂಡ ಹಾಗೆ ಆಯ್ತಲ್ವಾ? ಯಾಕೆಂದ್ರೆ ನೀವು ಯಾರನ್ನ ಗುರಿಯಾಗಿಸಿ ಬೈದಿದ್ದೀರಿ ಅನ್ನೋದಕ್ಕಿಂತ ಆ ವ್ಯವಸ್ಥೆಯ ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿಯೊಬ್ರು ಜಿರಳೆ ಅನ್ನೋ ಪದ ಬಳಸೋ ಮಟ್ಟಿಗೆ ತಾತ್ಸಾರ ಹೊಂದಿದ್ದಾರಲ್ಲ ಅನ್ನೋದು ಯುವಕರನ್ನ ಕೆರಳಿಸಿತು. ಅಲ್ಲಿಂದ ಈ ಕಥೆ ಸಂಪೂರ್ಣ ಹೊಸ ತಿರುವು ಪಡೆದುಕೊಳ್ಳುತ್ತೆ. ಅಮೆರಿಕದ ಬಾಸ್ಟನ್ನಲ್ಲಿ ಓದ್ತಿರೋ ಮಹಾರಾಷ್ಟ್ರದ ಸಂಭಾಜಿನಗರದ ಯುವಕ ಅಭಿಜಿತ್ ದೀಪ್ಗೆ ಈ ಕಾಕ್ರೋಚ್ ಪೀಪಲ್ ಪಾರ್ಟಿ ಅಂದ್ರೆ ಸಿಜೆಪಿಯನ್ನ ಸ್ಥಾಪಿಸ್ತಾನೆ. ಹೌದು. ಆದ್ರೆ ನನಗೊಂದು ಡೌಟ್. ವ್ಯವಸ್ಥೆ ವಿರುದ್ಧ ಹೋರಾಡಕ್ ಹೊರಟೋರು ತಮ್ಮನ್ನ ತಾವು ಜಿರಳೆ ಅಂತ ಕರ್ಕೊಳ್ಳೋದು ಒಂದ್ ರೀತಿಯಲ್ಲಿ ಎಕ್ಸ್ಟ್ರೀಮ್ ಅನ್ಸಲ್ವಾ? ಇದರಿಂದ ಮತ್ತಷ್ಟು ಅಪಹಾಸ್ಯಕ್ಕೆ ಗುರಿಯಾಗ್ತಾರೆ ಅನ್ಸಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸ್ಬಹುದು. ಆದ್ರೆ ಇದರ ಹಿಂದಿರೋ ವಿಡಂಬನೆ ಅಂದ್ರೆ ಸೈಕಾಲಜಿ ಬಹಳ ಅದ್ಭುತವಾಗಿದೆ. ಏನ್ ಗೊತ್ತಾ, ಜಿರಳೆ ಅನ್ನೋದು ಪ್ರಪಂಚದ ಅತ್ಯಂತ ರೆಸಿಲಿಯಂಟ್ ಜೀವಿ. ಅಂದ್ರೆ ಸರ್ವೈವಲ್ ಕೆಪಾಸಿಟಿ ಜಾಸ್ತಿ ಅಂತಾನಾ? ಎಕ್ಸಾಕ್ಟ್ಲಿ. ಭೂಮಿಯ ಮೇಲೆ ಪರಮಾಣು ಬಾಂಬ್ ಬಿದ್ದು ಇಡೀ ಜಗತ್ತೇ ನಾಶವಾದ್ರೂ ಕಾಕ್ರೋಚ್ಗಳು ಮತ್ತೆ ಹುಟ್ಟು ಬರ್ತವೆ ಅಂತ ವಿಜ್ಞಾನ ಹೇಳುತ್ತೆ. ಎಷ್ಟೇ ಕತ್ಲಿರ್ಲಿ ಅವು ಸರ್ವೈವ್ ಆಗ್ತವೆ. ಅರ್ಥ ಆಯ್ತು. ಯುವಜನತೆ ಇಲ್ಲಿ ಹೇಳ್ತಿರೋದು ಅದನ್ನೇ. ನೀವು ನಮ್ಮನ್ನ ಎಷ್ಟೇ ತುಳಿರಿ, ಅವಮಾನ ಮಾಡಿ, ನಾವು ಮತ್ತೆ ಮತ್ತೆ ಹುಟ್ಟು ಬರ್ತೀವಿ ಅಂತ. ಹೌದು. ವ್ಯವಸ್ಥೆ ಯಾವ ಪದ ಬಳಸಿ ಅವಮಾನ ಮಾಡಿತೋ ಅದೇ ಪದವನ್ನ ಅವರು ತಮ್ಮ ಅಸ್ತ್ರವನ್ನಾಗಿ, ಅಸ್ಮಿತೆಯನ್ನಾಗಿ ಮಾಡ್ಕೊಂಡ್ರು. ವಾ, ಇದು ಅದ್ಭುತವಾದ ಪ್ರತಿರೋಧದ ಸಂಕೇತ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಬೇಕಿದ್ರೆ ಎಲ್ಲರೂ ಒಂದಾಗಿ ನಿಲ್ಲಿ ಅನ್ನೋ ಕರೆಯೊಂದಿಗೆ ಶುರುವಾದ ಈ ಅಭಿಯಾನ ಕೆಲವೇ ದಿನಗಳಲ್ಲಿ ವಿಶ್ವದ ಅತಿದೊಡ್ಡ ಪಕ್ಷವಾದ ಬಿಜೆಪಿಗಿಂತ ಹೆಚ್ಚು ಫಾಲೋವರ್ಸ್ ಪಡೆತು ಅಲ್ವಾ? ಹೌದು. 2 ಕೋಟಿಗೂ ಹೆಚ್ಚು ಜನರು ಕೈಜೋಡಿಸಿದ್ರು. ಪರಿಸ್ಥಿತಿ ಎಷ್ಟು ತೀವ್ರವಾಗಿತ್ತು ಅಂದ್ರೆ ಗುಪ್ತಚರ ಇಲಾಖೆ ಮತ್ತು ಗೃಹ ಸಚಿವಾಲಯ ಮಧ್ಯಪ್ರವೇಶ ಮಾಡಿ ಸಿಜಿಪಿಯ ಎಕ್ಸ್ ಅಕೌಂಟ್ ಅಂದ್ರೆ ಟ್ವಿಟರ್ ಖಾತೆಯನ್ನ ಸಸ್ಪೆಂಡ್ ಮಾಡಿದ್ರು. ಆದ್ರೂ ಈ ಆಂದೋಲನ ನಿಲ್ಲಿಲ್ಲ. ಅಕೌಂಟ್ ಡಿಲೀಟ್ ಆದ್ರೂ ಆ 2 ಕೋಟಿ ಜನ ಚದುರಿ ಹೋಗ್ಲಿಲ್ಲ. ಯಾಕೆ? ಯಾಕಂದ್ರೆ ಇದೊಂದು ಸಾಂಪ್ರದಾಯಿಕ ಸಂಘಟನೆ ಅಲ್ಲ. ಇದನ್ನ ನಾವು ಒಂದು ಬಿಟ್ಟೋರೆಂಟ್ ಅಂದ್ರೆ ಡಿಸೆಂಟ್ರಲೈಸ್ ನೆಟ್ವರ್ಕ್ಗೆ ಹೋಲಿಸಬಹುದು. ಸಾಂಪ್ರದಾಯಿಕ ಪಕ್ಷಗಳಲ್ಲಿ ಒಬ್ಬ ನಾಯಕ ಇರ್ತಾನೆ, ಒಂದು ಕಚೇರಿ ಇಲ್ಲುತ್ತೆ, ಅವರನ್ನ ಅರೆಸ್ಟ್ ಮಾಡಿದ್ರೆ ಆಂದೋಲನ ನಿಲ್ಲುತ್ತೆ ಅಲ್ವಾ? ಕರೆಕ್ಟ್. ಆದ್ರೆ ಸಿಜೆಪಿಯಲ್ಲಿ ಪ್ರತಿಯೊಬ್ಬನೂ ನಾಯಕನೇ. ಪ್ರತಿಯೊಂದು ಸ್ಮಾರ್ಟ್ಫೋನ್ ಕೂಡ ಕಚೇರಿನೇ. ಒಂದು ಅಕೌಂಟ್ ಬ್ಲಾಕ್ ಮಾಡಿದ್ರೆ ಸಾವಿರಾರು ಹೊಸ ಅಕೌಂಟ್ ಹುಟ್ಕೊಳ್ತವೆ. ಇದನ್ನ ಹಳೆ ಕಾಲದ ಕಾನೂನುಗಳಿಂದ ತಡೆಯೋಕೆ ಆಗಲ್ಲ. ವಿಕೇಂದ್ರೀಕೃತ ಐಡಿಯಾ ಗ್ರೇಟ್. ಆದ್ರೆ ಕೇವಲ ಒಂದು ಮೀಮ್ ಅಥವಾ ಒಂದು ಬೈಗುಳದ ಸಿಟ್ಟಿಗಾಗಿ 2 ಕೋಟಿ ಯುವಕರು ಸಿಡಿದೆದ್ರು ಅನ್ನೋದು ನಂಬೋಕೆ ಕಷ್ಟ. ಇದರ ಅಸಲಿ ಮೂಲ ಎಲ್ಲಿದೆ ಅಂತ ಅಂಕಿಅಂಶಗಳನ್ನ ನೋಡಿದ್ರೆ ಭಾರತದ ಜೆನ್ಜಿ ಯುವಜನತೆಯ ಕರಾಳ ವಾಸ್ತವ ಅರ್ಥ ಆಗುತ್ತೆ. ಹೌದು. ಭಾರತದ ಒಟ್ಟು ಜನಸಂಖ್ಯೆ 142 ಕೋಟಿ. ಅದರಲ್ಲಿ 65% ಜನ ಅಂದ್ರೆ ಸುಮಾರು 90 ಕೋಟಿ ಜನರು 35 ವರ್ಷಕ್ಕಿಂತ ಕೆಳಗಿನವರು. ಅದರಲ್ಲಿ ಈ ಜೆನ್ಜಿ ಅಂದ್ರೆ 1995ರಿಂದ 2007ರ ನಡುವೆ ಹುಟ್ಟಿದವರು ಸುಮಾರು 40ರಿಂದ 50 ಕೋಟಿಯಷ್ಟಿದ್ದಾರೆ. ಹೌದು. ಪ್ರಪಂಚದ ಬೇರೆ ಯಾವ ದೇಶದಲ್ಲೂ ಇಷ್ಟು ದೊಡ್ಡ ಯುವಶಕ್ತಿ ಇಲ್ಲ. ಆದ್ರೆ ಇವತ್ತು ಅದೇ ಯುವಶಕ್ತಿ ನಿರುದ್ಯೋಗದ ಭೀಕರ ಸುಳಿಯಲ್ಲಿ ಸಿಲುಕಿದೆ. ನಿರುದ್ಯೋಗದ ಅಂಕಿಅಂಶಗಳನ್ನ ನೋಡಿದ್ರೆ ನಿಜಕ್ಕೂ ಆಘಾತ ಆಗತ್ತೆ. 15ರಿಂದ 29 ವರ್ಷದವರಲ್ಲಿ ನಿರುದ್ಯೋಗ ದರ 9.9% ಇದೆ. ಮತ್ತು ನಗರ ಪ್ರದೇಶಗಳಲ್ಲಿ ಇದು 13.6%ಗೆ ಇರುತ್ತೆ. ಇನ್ನೂ ಬೇಸರದ ಸಂಗತಿ ಅಂದ್ರೆ ಪ್ರತಿ ವರ್ಷ 80 ಲಕ್ಷ ವಿದ್ಯಾರ್ಥಿಗಳು ಪದವೀಧರರಾಗ್ತಾರೆ. ಆದ್ರೆ ಅದರಲ್ಲಿ
25 ಲಕ್ಷ ಯುವಕರಿಗೆ ಯಾವುದೇ ಕೆಲಸ ಸಿಗ್ತಾ ಇಲ್ಲ. ಅಂದ್ರೆ 30% ಯುವಕರು ಡಿಗ್ರಿ ಹಿಡಿದುಕೊಂಡು ನಿರುದ್ಯೋಗಿಗಳಾಗಿದ್ದಾರೆ. ಇದು ಕೇವಲ ಒಂದು ಸರ್ಕಾರದ ತಪ್ಪಲ್ಲ, ದಶಕಗಳಿಂದ ನಡೆದುಕೊಂಡು ಬಂದಿರೋ ವ್ಯವಸ್ಥಿತ ವೈಫಲ್ಯ. ಹೌದು. ಇದೇ ಹೊತ್ತಿಗೆ ಈ ನೀಟ್ ಪರೀಕ್ಷೆಯ ವಿವಾದ ಕೂಡ ಯುವಜನತೆಯ ಅಸಹಾಯಕತೆಯನ್ನ ಮತ್ತಷ್ಟು ಹೆಚ್ಚಿಸ್ತು ಅಲ್ವಾ? ಖಂಡಿತ. ಪರೀಕ್ಷೆ ಸೋರಿಕೆಯಾಗಿ ರದ್ದಾದ ಕಾರಣ 23 ಲಕ್ಷ ವಿದ್ಯಾರ್ಥಿಗಳು ಬೀದಿ ಪಾಲಾದ್ರು. ಅಂದ್ರೆ ಇದನ್ನ ನಾವು ಕೇವಲ ನಂಬರ್ಸ್ ಆಗಿ ನೋಡಬಾರ್ದು ಅಲ್ವಾ? ಒಂದು ಮಧ್ಯಮ ವರ್ಗದ ಕುಟುಂಬ ಸಾಲ ಮಾಡಿ ಕೋಚಿಂಗ್ಗೆ ಲಕ್ಷಾಂತರ ಫೀಸ್ ಕಟ್ಟಿರ್ತಾರೆ. ಹೌದು. ವಿದ್ಯಾರ್ಥಿ ಹಗಲು ರಾತ್ರಿ ನಿದ್ದೆ ಬಿಟ್ಟು ಓದಿರ್ತಾನೆ. ಕೊನೆಗೆ ಪೇಪರ್ ಲೀಕ್ ಆಗಿದೆ, ಎಕ್ಸಾಮ್ ಕ್ಯಾನ್ಸಲ್ ಅಂದಾಗ ಆ 23 ಲಕ್ಷ ಮನೆಗಳಲ್ಲಿ ಹರಡೋ ನಿರಾಶೆ ಇದೆಯಲ್ಲ, ಅದು ಊಹಿಸ್ಕೊಳ್ಳೋಕ್ಕೂ ಅಸಾಧ್ಯ. ಆ ಕತ್ತಲು ಮತ್ತು ಭವಿಷ್ಯದ ಅನಿಶ್ಚಿತತೆಯನ್ನ ಪ್ರಸ್ತುತ ಸರ್ಕಾರಗಳು ನಿರ್ಲಕ್ಷಿಸಿದ ಪರಿಣಾಮವೇ ಈ ರಾಜಕೀಯ ರೂಪಾಂತರ ಅಂತ ಹೇಳ್ಬೋದಾ? ಎಕ್ಸಾಕ್ಟ್ಲಿ. ಆ ನಿರಾಶೆಯೇ ಈ ಆಂದೋಲನದ ಇಂಧನ. ಈ ವ್ಯವಸ್ಥೆಯನ್ನ ನಂಬಿ ಪ್ರಯೋಜನ ಇಲ್ಲ ಅನ್ನೋದು ಅವರಿಗೆ ಅರ್ಥ ಆಗಿತ್ತು. ಹಾಗಾಗಿ ಅವರು ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಬೊಬ್ಬೆ ಹೊಡಿತಾ ಕೂರಲಿಲ್ಲ. ಬದಲಾಗಿ ಅತ್ಯಂತ ಸ್ಪಷ್ಟವಾದ 5 ಬೇಡಿಕೆಗಳನ್ನ ಅಥವಾ ಪ್ರಮಾಣಗಳನ್ನ ಮುಂದಿಟ್ರು. ಈ 5 ಬೇಡಿಕೆಗಳನ್ನ ನೋಡಿದ್ರೆ ಇದು ಸಾಂಪ್ರದಾಯಿಕ ಪ್ರತಿಭಟನೆ ತರ ಕಾಣಲ್ಲ. ಹೌದು. ನಮಗೆ ಉದ್ಯೋಗ ಕೊಡಿ, ಸ್ಕಾಲರ್ಶಿಪ್ ಕೊಡಿ ಅನ್ನೋ ಬೇಡಿಕೆಗಳಲ್ಲ ಇವು. ಇವು ನೇರವಾಗಿ ಆಡಳಿತ ಯಂತ್ರದ ಕುತ್ತಿಗೆಗೆ ಕೈ ಹಾಕುವಂತಿವೆ. ಮೊದಲನೇ ಬೇಡಿಕೆ ನೋಡಿ, ನಿವೃತ್ತ ಸಿಜೆಐಗಳಿಗೆ ರಾಜ್ಯಸಭಾ ಸದಸ್ಯತ್ವ ಅಥವಾ ಗವರ್ನರ್ ಹುದ್ದೆ ನೀಡುವ ಇನಾಂ ರಾಜಕೀಯ ನಿಲ್ಬೇಕು ಅಂತಾರೆ. ಅಂದ್ರೆ ನ್ಯಾಯಾಂಗದ ಸ್ವಾತಂತ್ರ್ಯವನ್ನ ಮರಳಿ ತರೋ ಪ್ರಯತ್ನ ಇದು. ಇನ್ನು ಎರಡನೇ ಬೇಡಿಕೆ, ನ್ಯಾಯಬದ್ಧ ವೋಟ್ಗಳನ್ನ ಡಿಲೀಟ್ ಮಾಡಿದ್ರೆ ಮುಖ್ಯ ಚುನಾವಣಾ ಆಯುಕ್ತರ ಅಂದ್ರೆ ಸಿಇಸಿ ಮೇಲೆ UAPA ಕಾಯ್ದೆ ಹಾಕಬೇಕು ಅಂತ. 1 ಸೆಕೆಂಡ್, UAPA ಅಂದ್ರೆ ಭಯೋತ್ಪಾದಕರ ವಿರುದ್ಧ ಬಳಸೋ ಕಠಿಣ ಕಾಯ್ದೆ ಅಲ್ವಾ? ಒಬ್ಬ ಉನ್ನತ ಚುನಾವಣಾ ಅಧಿಕಾರಿಯ ಮೇಲೆ ಇಂಥದ್ದೊಂದು ಕಾಯ್ದೆ, ಇದು ಸ್ವಲ್ಪ ಎಕ್ಸ್ಟ್ರೀಮ್ ಅನ್ಸಲ್ವಾ? ಎಕ್ಸ್ಟ್ರೀಮ್ ಹೌದು. ಆದ್ರೆ ಇದರ ಹಿಂದಿರೋ ಲಾಜಿಕ್ ಗಮನಿಸಿ. ಜಂಜಿ ಯುವಕರ ದೃಷ್ಟಿಯಲ್ಲಿ ಒಂದು ವೋಟ್ ಕದಿಯೋದು ಇಡೀ ದೇಶದ ಭವಿಷ್ಯವನ್ನ ನಾಶ ಮಾಡಿದ ಹಾಗೆ. ಅದು ದೇಶದ್ರೋಹಕ್ಕೆ ಸಮಾನ. ಓ, ಅರ್ಥ ಆಯ್ತು. ಆ ಅಪರಾಧಕ್ಕೆ ಅದೇ ಮಟ್ಟದ ಶಿಕ್ಷೆ ಆಗ್ಬೇಕು ಅನ್ನೋದು ಅವ್ರ ವಾದ. ಇನ್ನು ಮೂರನೇ ಬೇಡಿಕೆ, ಸಂಸತ್ತು ಮತ್ತು ಕ್ಯಾಬಿನೆಟ್ನಲ್ಲಿ ಮಹಿಳೆಯರಿಗೆ ಕೇವಲ 33% ಅಲ್ಲ 50% ಮೀಸಲಾತಿ ನೀಡಬೇಕು. ನಾಲ್ಕನೇದು, ಕಾರ್ಪೊರೇಟ್ ಸಂಸ್ಥೆಗಳ ಕೈಯಲ್ಲಿರೋ ಮೀಡಿಯಾಗಳನ್ನ ಮುಕ್ತಗೊಳಿಸಿ ಸ್ವತಂತ್ರ ಮಾಧ್ಯಮ ಸ್ಥಾಪನೆ ಆಗಬೇಕು. ಆಮೇಲೆ 5ನೇ ಬೇಡಿಕೆ ಬಹಳ ಇಂಟ್ರೆಸ್ಟಿಂಗ್. ಪಕ್ಷಾಂತರ ಮಾಡೋ ಶಾಸಕರು ಅಥವಾ ಸಂಸದರು ಮತ್ತೆ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಮತ್ತು 20 ವರ್ಷ ಯಾವುದೇ ಸಾರ್ವಜನಿಕ ಹುದ್ದೆ ಏರುವಂತಿಲ್ಲ. ಹೌದು. ಆದ್ರೆ ಇವರ ಕೈಯಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ಲ, ಕೋರ್ಟ್ ಇಲ್ಲ. ಶಾಸಕರನ್ನ ಬ್ಯಾನ್ ಮಾಡೋದು ಹೇಗೆ ಸಾಧ್ಯ? ಇಲ್ಲಿಯೇ ಆ ಡಿಜಿಟಲ್ ಕ್ರಾಂತಿಯ ಅಸಲಿ ಶಕ್ತಿ ಇರುವುದು. ಅವರ ಬಳಿ ಪೊಲೀಸ್ ಇಲ್ಲದಿರಬಹುದು, ಆದ್ರೆ ಸೋಷಿಯಲ್ ಬೈಕಾಟ್ ಅನ್ನೋ ಅಸ್ತ್ರ ಇದೆ. ಅಂದ್ರೆ ಸಾಮಾಜಿಕ ಬಹಿಷ್ಕಾರ. ಹೌದು. ಯಾವುದೇ ಶಾಸಕ ಪಕ್ಷಾಂತರ ಮಾಡಿದ್ರೆ ಈ 2 ಕೋಟಿ ಯುವಕರು ಒಟ್ಟಾಗಿ ಅವನ ವಿರುದ್ಧ ಮೀಮ್ಗಳ ಯುದ್ಧ ಅಂದ್ರೆ ಮೀಮ್ ವಾರ್ಫೇರ್ ಶುರು ಮಾಡ್ತಾರೆ. ಓ, ಆನ್ಲೈನ್ ಟ್ರೋಲ್ ಮಾಡೋದು, ರೇಟಿಂಗ್ಸ್ ಕುಸಿಯೋ ಹಾಗೆ ಮಾಡೋದು, ಇದನ್ನ ಡಿಜಿಟಲ್ ಸಾವು ಅಥವಾ ಸೋಷಿಯಲ್ ಡೆತ್ ಅಂತ ಕರೀತಾರಲ್ವಾ? ಎಕ್ಸಾಕ್ಟ್ಲಿ. ಇದೊಂದು ರೀತಿಯ ಗೆರಿಲ್ಲಾ ವಾರ್ಫೇರ್. ಸಾಂಪ್ರದಾಯಿಕ ಪಕ್ಷಗಳು ಎಲ್ಲವನ್ನೂ ನಿಯಂತ್ರಿಸ್ತಾಯವೆ ಅನ್ನೋ ಭ್ರಮೆಯನ್ನ ಈ ಮೀಮ್ಸ್ ಮತ್ತು ಡಿಜಿಟಲ್ ಚಳುವಳಿ ಒಡೆದು ಹಾಕ್ತಿದೆ. ಇದನ್ನೆಲ್ಲ ನೋಡಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ಕೂಡ ರಾಯಬರೇಲಿ ಭಾಷಣದಲ್ಲಿ ಅಂಬೇಡ್ಕರ್ ಅವರ ತತ್ವಗಳನ್ನ ಉಲ್ಲೇಖಿಸಿದ್ರು. ವ್ಯವಸ್ಥೆಗೆ ಧಕ್ಕೆಯಾದಾಗ ಪ್ರತಿಭಟಿಸುವಂತೆ ಜೆನ್ಸಿ ಯುವಕರಿಗೆ 9 ಬಾರಿ ಕರೆ ನೀಡಿದ್ರು. ಹೌದು. ಆದರೆ ಸಿಜೆಪಿ ಯುವಕರು ಆ ಸಾಂಪ್ರದಾಯಿಕ ರಾಜಕೀಯದ ಗಾಳಕ್ಕೆ ಬೀಳಲಿಲ್ಲ. ಅವರು ಅಸಂವಿಧಾನಿಕ ಮಾರ್ಗ ಹಿಡಿಲಿಲ್ಲ. ಶಾಂತಿಯುತವಾಗಿ ಮೀಮ್ಸ್ ಮೂಲಕ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತುತ್ತಿದ್ದಾರೆ. ಸಿಜೆಒ ವಿರುದ್ಧ ಅರ್ಜಿ ಸಲ್ಲಿಸಿ ಜಾಗತಿಕ ಮಟ್ಟದಲ್ಲಿ ಶಿಕ್ಷಣ ಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ. ಹೌದು. ಇದು ಅವರ ಪ್ರಬುದ್ಧತೆಯನ್ನು ತೋರಿಸುತ್ತೆ. ನಿಜ. ನಾವೀಗ ಚರ್ಚಿಸಿದ ಎಲ್ಲಾ ಅಂಶಗಳನ್ನ ಒಮ್ಮೆ ಕ್ರೋಢೀಕರಿಸಿ ನೋಡೋದಾದ್ರೆ, ಕೋರ್ಟ್ನಲ್ಲಿ ಆಡಿದ ಕಾಕ್ರೋಚ್ ಅನ್ನೋ ಒಂದು ಪದ ನಿರುದ್ಯೋಗದಿಂದ ಬೆಸತಿದ್ದ 2 ಕೋಟಿಗೂ ಹೆಚ್ಚು ಯುವಕರನ್ನ ಒಂದೇ ವೇದಿಕೆಯಡಿ ತಂದಿ ನಿಲ್ಲಿಸಿತು. ಹೌದು. ಇದು ಕೇವಲ ಒಂದು ಟ್ವಿಟರ್ ಟ್ರೆಂಡ್ ಅಲ್ಲ, ಬದಲಾಗಿ ಭಾರತದ ಯುವಶಕ್ತಿ ಸಾಂಪ್ರದಾಯಿಕ ರಾಜಕೀಯವನ್ನ ಬದಿಗೊತ್ತಿ ತಾವೇ ಹೊಸ ವ್ಯವಸ್ಥೆಯೊಂದನ್ನ ಕಟ್ಟಲು ಹೊರಟಿರುವ ಕಥೆ ಅಂತ ಸಂಕ್ಷಿಪ್ತವಾಗಿ ಹೇಳ್ಬೋದು ಅಲ್ವಾ? ಖಂಡಿತ. ಮತ್ತು ಈ ಮಾಹಿತಿಯು ನಮ್ಮ ಅಧ್ಯಯನಕಾರರಿಗೆ ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ, ನಮ್ಮ ಕಣ್ಣೆದುರೇ ಮಾಹಿತಿ ತಂತ್ರಜ್ಞಾನ ಮತ್ತು ಅಸಮಾಧಾನಗೊಂಡ ಯುವಶಕ್ತಿ ಹೇಗೆ ಹೊಸ ರಾಜಕೀಯ ಶಕ್ತಿಯಾಗಿ ರೂಪುಗೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಎಕ್ಸಾಕ್ಟ್ಲಿ. ಈ ಆಳವಾದ ವಿಶ್ಲೇಷಣೆಯನ್ನ ಮುಗಿಸುವ ಮುನ್ನ ನಾನೊಂದು ಪ್ರಶ್ನೆಯನ್ನ ಕೇಳುಗರ ಮುಂದಿಡಲು ಇಷ್ಟಪಡ್ತೇನೆ. ಹೇಳಿ. ಸ್ವಲ್ಪ ಯೋಚಿಸಿ ನೋಡಿ. ಕೇವಲ 1-2 ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ 2 ಕೋಟಿ ಯುವಕರನ್ನ ಒಟ್ಟುಗೂಡಿಸುವ ಶಕ್ತಿ ಈ ಕಾಕ್ರೋಚ್ ಆಂದೋಲನಕ್ಕೆ ಇದೆ ಅಂದ್ರೆ, ಇದೇ ಜನ್ಜಿ ಯುವಜನತೆ ಮುಂಬರುವ ದಿನಗಳಲ್ಲಿ ಮತಗಟ್ಟೆಗೆ ಹೋಗಿ ತಮ್ಮ ಸಾಮೂಹಿಕ ಶಕ್ತಿಯನ್ನ ಒಟ್ಟಾಗಿ ಚಲಾಯಿಸಿದ್ರೆ ಭಾರತದ ಭವಿಷ್ಯದ ರಾಜಕೀಯ ನಕ್ಷೆ ಹೇಗಿರ್ಬೋದು? ಈ ಬಗ್ಗೆ ಸ್ವಲ್ಪ ಯೋಚಿಸಿ.